ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪರಿಮಳ MR ಕಿಚನ್ಗೆ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತು ಭಗವಾನ್ ಶ್ರೀ ವಿಶ್ವಕರ್ಮ ಆರಾಧನೆ ನಡೀತು. ಫ್ರೆಂಡ್ಸ್, ಇದು ನಡೆದಿದ್ದು ಬೆಂಗಳೂರಲ್ಲಿ ಚಿಕ್ಕಪೇಟೆ ಅವೆನ್ಯೂ ರೋಡಲ್ಲಿ ನಡೆದಿರೋದು. ಫ್ರೆಂಡ್ಸ್, ಇದು ಬ್ರಹ್ಮೋತ್ಸವ ಎಲ್ಲ ನಡೀತು. ಫ್ರೆಂಡ್ಸ್, ವಿಶ್ವಕರ್ಮ ಆರಾಧನೆದು ನಾವೆಲ್ಲ ಭಾಗಿಯಾಗಿದ್ವಿ ಅದರಲ್ಲಿ. ಫ್ರೆಂಡ್ಸಲ್ಲಿ ನಮ್ಮ ರಿಲೇಟಿವ್ ಎಲ್ಲ ಬಂದಿದ್ದರು. ನಾವು ಅಲ್ಲಿ ಏನೇನು ಮಾಡಿದ್ವಿ ನೋಡಿ, ಈ ಥರ ಎಲ್ಲ ಹೆಣ್ಮಕ್ಳೆಲ್ಲ ಡ್ಯಾನ್ಸ್ ಮಾಡಿದ್ರು ಅನ್ನೋದನ್ನು ನಾನು ನಿಮ್ಮ ಹತ್ರ ಇವತ್ತು ಹಂಚ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಸಾರಿ ಫ್ರೆಂಡ್ಸ್, ನಾನು ಸ್ವಲ್ಪ ನಾವು ಹೊರಗಡೆ ಹೋಗಿದ್ರಿಂದ ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ, ಲೇಟ್ ಆಗೋಯ್ತು ಫ್ರೆಂಡ್ಸ್, ಸಾರಿ. ಫ್ರೆಂಡ್ಸ್, ನೋಡಿ, ಇವರೆಲ್ಲ ನಮ್ಮ ರಿಲೇಷನ್ನು. ಟೌನ್ ಹಾಲ್ ಹತ್ರ ಇರೋವಂಥ ಒಂದು ಚೌಟ್ರಿಯಲ್ಲಿ ನಮಗೆಲ್ಲ ಟಿಫನ್ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಇತ್ತು. ಫ್ರೆಂಡ್ಸ್, ನೋಡಿ, ಇವರೆಲ್ಲ ನಮ್ಮ ರಿಲೇಟಿವು. ಎಲ್ಲರೂ ಟಿಫನ್ ಮಾಡಿಕೊಂಡು ಇನ್ನೇನು ಅವ್ರಿಗೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಫ್ರೆಂಡ್ಸ್, ನಾವೆಲ್ಲ ಟಿಫನ್ ಮಾಡ್ತಾಯಿದ್ದಾರೆ ಸ್ವಲ್ಪ ಜನ. ಫ್ರೆಂಡ್ಸ್, ನಾನು ಒಂದು 20 ವರ್ಷದಿಂದ ಈ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಮಗಂತೂ ತುಂಬ ಖುಷಿ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳೋದಕ್ಕೆ. ಇದು ನಮ್ಮ ಅದೃಷ್ಟ ಅಂತಲೇ ತಿಳ್ಕೊಬೋದು. ಫ್ರೆಂಡ್ಸ್, ಎಲ್ಲರೂ 108 ಜನ ಮುತ್ತೈದೆಯರು ಕಳಸ ಎತ್ಕೊಂಡು ಅವೆನ್ಯೂ ರೋಡ್ನೆಲ್ಲ ನೋಡಿ. ಫ್ರೆಂಡ್ಸ್, ಇದು ನಮ್ಮ ಕಾಳಿಕಾಂಬಾ ಕಮಡೇಶ್ವರ ಸ್ವಾಮಿ ದೇವಸ್ಥಾನ. ಫ್ರೆಂಡ್ಸ್, ಇದು ಫ್ರೆಂಡ್ಸ್ ಎಲ್ಲರೂ ಅಮ್ಮನವ್ರ ದರ್ಶನ ಮಾಡ್ಕೊಳ್ಳಿ. ಫ್ರೆಂಡ್ಸ್, ತುಂಬ ಒಳ್ಳೆಯದು. ಫ್ರೆಂಡ್ಸ್, ಇಲ್ಲಿ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆಗೆ ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಫ್ರೆಂಡ್ಸ್, ಇಲ್ಲೇ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ ಪ್ರತಿ ಅಮಾವಾಸ್ಯೆಗೆ. ನಮಗಂತೂ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ಇಲ್ಲೆಲ್ಲ ಬರೋದಕ್ಕೆ. ನೋಡಿ, ನಾವು ದರ್ಶನ ಆದಮೇಲೆ ಮಂಗಳಾರತಿ ತೊಗೊಂಡು ಹಾಗೆ ತೀರ್ಥ ಎಲ್ಲ ತೊಗೊಂಡ್ವಿ. ಫ್ರೆಂಡ್ಸ್, ನಾವು ಈ ಥರ ತೀರ್ಥ ಎಲ್ಲ ತೊಗೊಂಡ್ಮೇಲೆ ತೀರ್ಥ ಎಲ್ಲ ತೊಗೊಂಡಿದ್ದಾದಮೇಲೆ ಫ್ರೆಂಡ್ಸ್ ಎಲ್ಲ ಪೂಜೆಗೆಲ್ಲ ಇಲ್ಲಿ ರೆಡಿ ಮಾಡ್ಕೊತಾ ಇದ್ರು. ಫ್ರೆಂಡ್ಸ್, ಇಲ್ಲಿ ಈ ವಿಗ್ರಹಗಳನ್ನೆಲ್ಲ ಇಟ್ಕೊಂಡು ಅಭಿಷೇಕಕ್ಕೆ ಎಲ್ಲ ಇಟ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲೆಲ್ಲ ಸ್ವಲ್ಪ ಜನ ಮುತ್ತೈದೆಯರು ಕೂತ್ಕೊಂಡಿದ್ದಾರೆ. ಹಾಗೆ ನೋಡಿ, ಇಲ್ಲಿ ವಿಗ್ರಹಗಳಿಗೆಲ್ಲ ಅಭಿಷೇಕ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ವಿಶ್ವಕರ್ಮ ದೇವರು, ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿ ದೇವರು, ಕಾಳಿಕಾಂಬಾ ಕಮಟೇಶ್ವರ ಸ್ವಾಮಿ ದೇವರು, ಎಲ್ಲ ವಿಗ್ರಹಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಫ್ರೆಂಡ್ಸ್, पूजा द्रव्याणि संप्रोक्ष स्वामिन् प्रोक्ष सैड में इसका प्रोक्ष यजमानं च संप्रोक्ष अरे साल का सुस्तम ಫ್ರೆಂಡ್ಸ್, ಅಲ್ಲಿ ದೇವಸ್ಥಾನದಿಂದ ಈಚೆ ಬಂದು ದೇವಾಲಯದ ಆವರಣದಲ್ಲಿ ಈ ರೀತಿ ಎಲ್ಲರೂ ನಾವು ಮುತ್ತೈದೆಯರೆಲ್ಲ ನೋಡಿ. ಫ್ರೆಂಡ್ಸ್, ಹೀಗೆ ಎಲ್ಲ ಕೂತ್ಕೊಂಡಿದ್ದೀವಿ ನೋಡಿ. ಈ ಥರ ನಮಗೆಲ್ಲ ವಿಶ್ವಕರ್ಮ ಸೇವಾ ಸಮಿತಿದು ಒಂದು ಬ್ಯಾಡ್ಜ್ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನೋಡಿ, ಈ ಥರ. ಹಾಗೆ ನೋಡಿ, ಇಲ್ಲಿ ಹೋಮ ಎಲ್ಲ ನಡೀತಾ ಇದೆ ದೇವಸ್ಥಾನದ ಆವರಣದಲ್ಲಿ. ಕಳಸಗಳು ಎಲ್ಲ ಇಟ್ಬಿಟ್ಟು ಹೋಮಗಳು ಮಾಡ್ತಾ ಇದ್ದಾರೆ ನೋಡಿ. ಫ್ರೆಂಡ್ಸ್, ಮೇಲ್ಗಡೆ ನೋಡಿ, ಭಗವಾನ್ ಶ್ರೀ ವಿಶ್ವಕರ್ಮ ದೇವ್ರ ಫೋಟೋ ಎಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ರೆಂಡ್ಸ್, ನಮಗಂತೂ ತುಂಬ ಖುಷಿಯಾಗುತ್ತೆ. ಫ್ರೆಂಡ್ಸ್, ಯಾರಿಗಿಲ್ಲ ಫ್ರೆಂಡ್ಸ್, ಇದು ಅಂಥ ಭಾಗ್ಯ. ನೋಡಿ, ಇಲ್ಲಿ ಬಸವಣ್ಣ ಇದೆ. ಫ್ರೆಂಡ್ಸ್, ದೊಡ್ಡದಾಗಿದೆ ಬಸವಣ್ಣ. ಅಲ್ಲಿ ಹೋಮ ಮಾಡ್ತಾಯಿದ್ರಲ್ಲ ಅಲ್ಲೇ ಪಕ್ಕದಲ್ಲೇ ಇದೆ. ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಬಸವಣ್ಣ. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ. ಈ ಕಡೆ ಗುರುಗಳೆಲ್ಲ ಆಗಮಿಸ್ತಾ ಇದ್ದಾರೆ. ಫ್ರೆಂಡ್ಸ್, ಎಲ್ಲ ಇಲ್ಲಿ ನಮ್ಮ ದೇವಸ್ಥಾನದೊಳಗಡೆ ನೋಡಿ, ಇವರೆಲ್ಲ ಗುರುಗಳು ನೋಡಿ. ಫ್ರೆಂಡ್ಸ್, ಈ ಗುರುಗಳ ಆಶೀರ್ವಾದ ಎಲ್ಲ ತೊಗೊಂಡ್ವಿ ನಾವು. ಫ್ರೆಂಡ್ಸ್, ನೋಡಿ, ಇಲ್ಲಿ ಇನ್ನೂ ವಿಗ್ರಹಗಳಿಗೆಲ್ಲ ಇನ್ನೂ ಪೂಜೆ ಅಭಿಷೇಕ ಎಲ್ಲ ಇನ್ನೂ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇಲ್ಲಿ ಗುರುಗಳು ಕೂತ್ಕೊಂಡಿದ್ದಾರೆ. ಫ್ರೆಂಡ್ಸ್, ಎಲ್ಲ ಹಾಗೆ ಅವರು ನಮಗೆ ಕೆಲವೊಂದಷ್ಟು ಹಿತವಚನಗಳನ್ನು ಹೇಳಿದರು. ಫ್ರೆಂಡ್ಸ್, ಅವರು ಏನು ಹೇಳಿದಂತ ನೀವೇ ಕೇಳಿ. ಫ್ರೆಂಡ್ಸ್, ओम नमो विश्वकर्मा कर्मणे नमः नमो स्वयं उद्भव देवतालक्ष्म्यायै नमो नमः। ಇಂದಿನ ಬೆಂಗಳೂರು ನಗರದಲ್ಲಿ ಹೃದಯ ಭಾಗದಲ್ಲಿರ್ತಕ್ಕಂಥ ಕಾಳಿಕಾ ದೇವಿಯ
ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಮ್ಮನ್ನು ಬರಬೇಡಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತೆ ವ್ಯವಸ್ಥೆ ಮಾಡಿದಂತಹ ಈ ಕಮಿಟಿಯವರು ಎಲ್ಲರೂ ಸಹ ಕಾಳಿಕಾದೇವಿಯ ಕೃಪೆಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಆ ಕಾಳಿಕಾದೇವಿಯ ಹೃದಯ ಕಮಲಗಳಿಗೆ ಪ್ರಸಾದವನ್ನು ಅರ್ಪಿಸಿ ಆ ವಿಶ್ವಕರ್ಮ ಆ ಕಾಳಿಕಾ ಪರಮೇಶ್ವರ ಸ್ವಾಮೀಜಿಗಳ ಹೃದಯ ಕಮಲಗಳಿಗೆ ನಮನ ಅರ್ಪಿಸಿ ಇಂದಿನ ಕಾರ್ಯಕ್ರಮದಲ್ಲಿ ಸಮಾರಂಭವನ್ನ ಅಂದ್ರೆ ದೇವರನ್ನ ನಂಬಿ ಜನಜಾಗೃತಿಯ ಕಾರ್ಯಕ್ರಮ ಅಂದಾಗ ಮನುಕುಲದ ಶ್ರೇಷ್ಠತೆಗೆ ಮನುಷ್ಯ ತನ್ನ ಮನುಷ್ಯನಾಗಬೇಕು ಅಂದ್ರೆ ಮನುಕುಲದ ಶ್ರೇಷ್ಠತೆಗೆ ಮನುಷ್ಯ ತಾನು ಜಾಗೃತಿಯನ್ನು ಹೊಂದಿ ಸಮಾಜದ ವೇಳೆಗೆ ಸನ್ನಿವೇಶಗಳಲ್ಲಿ ಸಾಧನೆ. ಹಾಗೆ ನೋಡಿ ಫ್ರೆಂಡ್ಸ್, ಇಲ್ಲಿ 108 ಕಳಸನ ಈ ರೀತಿ ಜೋಡಿಸಿರ್ತಾರೆ ಫ್ರೆಂಡ್ಸ್ ಎಲ್ಲ. ನೋಡಿ ಇಲ್ಲಿ ಭಗವಾನ್ ವಿಶ್ವಕರ್ಮ ಫೋಟೋ ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಈ ಥರ ಇಲ್ಲೆಲ್ಲ ಅಕ್ಕಪಕ್ಕದಲ್ಲೆಲ್ಲ ನೋಡಿ ಈ ಥರ ಕಳಸಗಳನ್ನೆಲ್ಲ ಎತ್ಕೊಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಈ ಥರ ಇರುತ್ತೆ ಕಳಸಗಳು. ನಮಗಂತೂ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ಪ್ರತಿ ವರ್ಷ ತಪ್ಪದೆ ನಾವು ಈ ಸಮಾರಂಭದಲ್ಲಿ ಪಾಲ್ಗೊಳ್ತೀವಿ ನೋಡಿ ಫ್ರೆಂಡ್ಸ್. ಈ ರೀತಿ ಕಳಸಗಳೆಲ್ಲ ತಗೊಂಡು ನೋಡಿ ಈ ಥರ ಇರುತ್ತೆ ಕಳಸಗಳೆಲ್ಲ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಹಾಗೆ ನೋಡಿ ಎಲ್ಲ ಮುತ್ತೈದೆಯರೆಲ್ಲ ಕಳಸಗಳು ತಗೊಂಡು ಈ ಥರ ಎಲ್ಲ ನಿಂತ್ಕೊಂಡಿದ್ದೀವಿ ಫ್ರೆಂಡ್ಸ್ ಎಲ್ಲ. ಫ್ರೆಂಡ್ಸ್ ನೋಡಿ ಈ ರೀತಿ ಮೊದಲು ನಾವು ಮುತ್ತೈದೆಯರೆಲ್ಲ ಕಳಸ ಇಟ್ಕೊಂಡು ಮುಂದೆಗಡೆ ಈ ಥರ ಹೋಗ್ತಾ ಇರ್ತೀವಿ ಫ್ರೆಂಡ್ಸ್. ನಮ್ಮ ಮುಂದೆಗಡೆ ನೋಡಿ ಈ ಥರ ಕಳಸಗಳೆಲ್ಲ ಎತ್ಕೊಂಡಿದ್ದಾರೆ ಫ್ರೆಂಡ್ಸ್ ಎಲ್ಲ. ನಮ್ಮ ಮುಂದೆಗಡೆ ನೋಡಿ ಈ ಥರ ಎಲ್ಲ ನೃತ್ಯ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್. ಇವರು ವೀರಭದ್ರ ಸ್ವಾಮಿಗಳು ನೃತ್ಯ ಮಾಡ್ತಾ ಇದ್ದಾರೆ ಕತ್ತಿ ಹಿಡ್ಕೊಂಡು. ಹಾಗೆ ಡೋಲ್ ಬಾರಿಸೋರು ಎಲ್ಲ ಇರ್ತಾರೆ ಫ್ರೆಂಡ್ಸ್. ಈ ರೀತಿ ಇರ್ತಾರೆ. ಪ್ರತಿ ವರ್ಷ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಫ್ರೆಂಡ್ಸ್ ಇದು. ನೀವು ಬನ್ನಿ ಫ್ರೆಂಡ್ಸ್, ಪಾಲ್ಗೊಳ್ಳಿ. ಬೆಂಗಳೂರಿನ ಚಿಕ್ಕಪೇಟೆ ಅವೆನ್ಯೂ ರೋಡಲ್ಲಿ ಪ್ರತಿ ವರ್ಷ ತಪ್ಪದೇ ನಡೆಯುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡಿ ಫ್ರೆಂಡ್ಸ್, ಈ ಥರ ಅಲ್ಲಲ್ಲೇ ನೃತ್ಯ ಮಾಡಿಕೊಂಡು ಮೆರವಣಿಗೆ ಮುಂದುವರಿತಾ ಇರುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಮೆರವಣಿಗೆ ಮುಂದೆ ಹೋಗ್ತಾ ಇದೆ ಫ್ರೆಂಡ್ಸ್. ಹಾಗೆ ನಾವು ಮುತ್ತೈದೆಯರೆಲ್ಲ ಕಳಸ ಎತ್ಕೊಂಡು ಮುಂದೆ ಹೋದರೆ ನಮ್ಮ ಹಿಂದೆ ದೇವರುಗಳು ಉತ್ಸವ ಮೂರ್ತಿಗಳೆಲ್ಲ ಹಿಂದೆಗಡೆ ಮೆರವಣಿಗೆ ಬರ್ತಾ ಇರುತ್ತೆ ಫ್ರೆಂಡ್ಸ್. ನೀವೇ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ದೇವರುಗಳೆಲ್ಲ ಎಷ್ಟು ಚೆನ್ನಾಗಿ ಹಿಂದೆಗಡೆ ಬರುತ್ತೆ ಫ್ರೆಂಡ್ಸ್. ಎಂಥ ಭಾಗ್ಯ ಫ್ರೆಂಡ್ಸ್. ನಾವು ದೇವ್ರ ಮುಂದೆಗಡೆ ಈ ರೀತಿ ಕಳಸ ಎತ್ಕೊಂಡು ಹೋಗೋದಂದರೆ ನಮಗಂತೂ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ನೀವೇ ನೋಡಿ ಫ್ರೆಂಡ್ಸ್, ಈಗ ದೇವರುಗಳೆಲ್ಲ ಎಷ್ಟು ಚೆನ್ನಾಗಿ ಒಂದೊಂದೇ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್. ಹಾಗೆ ಇಲ್ಲಿ ನಮ್ಮ ಮುಂದೆಗಡೆ ಹುಡುಗಿಯರು ಮಹಿಳೆಯರು ಎಲ್ಲ ಈ ರೀತಿ ನೃತ್ಯ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲ. ಫ್ರೆಂಡ್ಸ್, ಇದಾದಮೇಲೆ ನಾವೊಂದು ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿ ಒಂದು ಚೌಟ್ರಿಯಲ್ಲಿ ನಮ್ಗೆ ಈ ರೀತಿ ಹೆಸರುಬೇಳೆ ಪಾನಕ ಎಲ್ಲ ತಿನ್ನೋದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂತ ಒಂದು 10 ನಿಮಿಷ ಟೈಮ್ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಹಾಗೆ ನಾವು ಇಲ್ಲಿಂದ ಮುಗಿಸ್ಕೊಂಡು ಮತ್ತು ನಾವು ತಂದಿರೋಂಥ ಕಳಸದ ನೀರನ್ನೆಲ್ಲ ಅಲ್ಲಿ ನಮ್ಮ ವೀರಬ್ರಹ್ಮಣ್ಯ ಸ್ವಾಮಿ ಗುರುಗಳು ಎಲ್ಲ ಹಾಕ್ತೀವಿ ಫ್ರೆಂಡ್ಸ್. ನೋಡಿ ಇಲ್ಲಿ ನಾವು ಇವ್ರ ಜೊತೆ ಫೋಟೋ ತೆಗೆಸ್ಕೊತಿದ್ದೀವಿ ಈ ಥರ. ಮತ್ತು ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ನಾವು ಕಳಸ ಎಲ್ಲ ಎತ್ತಿದ್ದಾದಮೇಲೆ 4 ಗಂಟೆ ಆಯಿತು ಫ್ರೆಂಡ್ಸ್. ಅಷ್ಟೊತ್ತಿಗೆ ಊಟ ಎಲ್ಲ ಮುಗಿಯೋಷ್ಟೊತ್ತಿಗೆ ನೋಡಿ ಈ ರೀತಿ ಟೌನಲ್ಲಿ ಪುಟ್ಟಣ್ಣ ಚೆಟ್ಟಿ ಪುರಭವನಲ್ಲಿ ಈ ರೀತಿ ಎಲ್ಲ ವಿಜೃಂಭಣೆಯಿಂದ ಎಲ್ಲ ಅಲಂಕಾರ ಮಾಡಿದರು ಫ್ರೆಂಡ್ಸ್. ನಾವು ಇದು ಒಳಗಡೆ ಎಲ್ಲ ಹೋಗಿದ್ವಿ ಫ್ರೆಂಡ್ಸ್.
ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ನಾವು ತುಂಬ ಹೊತ್ತು ಏನು ಕೂತ್ಕೊಳ್ಳಿಲ್ಲ ಫ್ರೆಂಡ್ಸ್, ನಮಗೆ ಸಮಯ ಅಭಾವ ಆಯಿತು, ಸಂಜೆ ಆಗಿಬಿಟ್ಟಿತ್ತು. ಹಾಗಾಗಿ ಬೇಗ ಬಂದ್ಬಿಟ್ವಿ. ನೋಡಿ ಈ ರೀತಿ ಎಲ್ಲ ಗಣ್ಯಾತಿ ಗಣ್ಯರೆಲ್ಲ ಬರ್ತಾರೆ ಅಂತ ಎಲ್ಲ ಇದು ಮಾಡಿದರು. ನೋಡಿ ಇಲ್ಲಿ ಒಳಗಡೆ ಎಲ್ಲ ಈ ರೀತಿ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗೆ ಈ ಕಡೆ ನೋಡಿ ಫ್ರೆಂಡ್ಸ್, ಇಲ್ಲಿ ಭಗವಾನ್ ಶ್ರೀ ವಿಶ್ವಕರ್ಮರು ಎಷ್ಟು ಚೆನ್ನಾಗಿ ಅಲಂಕಾರದಲ್ಲಿ ಕೂರಿಸಿದ್ದಾರೆ, ಸಿಂಹಾಸನ ಭರಿತವಾಗಿ ಕೂರಿಸಿದ್ದಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಅಲ್ವಾ? ನೋಡಿ ಫ್ರೆಂಡ್ಸ್, ಎಲ್ಲರೂ ಒಂದ್ಸಲ ನಮಸ್ಕಾರ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನೋಡಿ ಸ್ಟೇಜ್ ಮೇಲೆಲ್ಲ ಚೇರ್ನೆಲ್ಲ ಹಾಕಿದ್ರು ಫ್ರೆಂಡ್ಸ್. ಈ ರೀತಿ ಎಲ್ಲ ಗಣ್ಯರೆಲ್ಲ ಬರ್ತಾರೆ ಅಂದ್ಬಿಟ್ಟು. ಹಾಗೆ ಸಂಗೀತ ಕಾರ್ಯಕ್ರಮ ಎಲ್ಲ ಇಟ್ಕೊಂಡಿದ್ರು ಫ್ರೆಂಡ್ಸ್. ಭಗವಾನ್ ಶ್ರೀ ವಿಶ್ವಕರ್ಮ ದೇವರ ಸಂಗೀತ ಫ್ರೆಂಡ್ಸ್. ಫ್ರೆಂಡ್ಸ್, ನಾವು ಈ ಕಾರ್ಯಕ್ರಮ ಎಲ್ಲ ನೋಡಿಕೊಂಡು ಸಮಯ ಆಗೋಗ್ಬಿಟ್ಟಿತ್ತು ಫ್ರೆಂಡ್ಸ್. ಸಂಜೆ 5:30 ಆಗಿಬಿಟ್ಟಿತ್ತು. ನಾವು ಪೂರ್ತಿ ಕಾರ್ಯಕ್ರಮ ಆಗಿರೋಕ್ಕಾಗಲಿಲ್ಲ. ಹಾಗಾಗಿ ನಾವು ಬೇಗ ಹೊರಟ್ಬಿಟ್ವಿ ಫ್ರೆಂಡ್ಸ್. ಈ ರೀತಿ ನಮ್ಮ ರಿಲೇಟಿವ್ಸ್ ಎಲ್ಲ ಫೋಟೋ ಎಲ್ಲ ತೆಕ್ಕೊಂಡ್ವಿ. ಹಾಗೆ ಎಲ್ಲರೂ ಬೇಗ ಮನೆಗೆ ಹೋಗ್ಬಿಟ್ರಿ. ಪೂರ್ತಿ ಕಾರ್ಯಕ್ರಮ ನೋಡಲಿಲ್ಲ ಫ್ರೆಂಡ್ಸ್ ನಾವು. ನೋಡಿ ಈ ರೀತಿ ಎಲ್ಲ ಫೋಟೋಗಳೆಲ್ಲ ತೆಗೆಸ್ಕೊಂಡ್ವಿ ಫ್ರೆಂಡ್ಸ್. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್.